ಎಂತಾಯ್ತು ನಿಮಗೆ? ಏನು ಸಮಸ್ಯೆ ಏನು? ನನಗೆ ಮನೇಲಿ ಹುಳು ಕೊಡುದಿಲ್ಲ. ಯಾರು? ಮಗ. ಹಾಂ. ಹೊಟ್ಟೆ ಸರಿ ಹಾಕುದಿಲ್ಲ. ಹಾಂ ಒಂದಿನ ಅಡ್ಗೆ ಮಟ್ಟಿಗೆ 5 ದಿನ ಬಡುತ್ತೀರು. ಹಾಂ ಮತ್ತೆ ನಾನು ನೀ ಗೇಯ್ಕ ಬಾ ಅಂತ ಹೇಳ್ತಿರು. ನಾ ಎಲ್ಲಿ ಗೆಯ್ಯಕ್ಕೆ ಹೋಗ್ಲಿ? ಹಾಂ ರಾತ್ರಿಗ 7 ಗಂಟೆ ರಾತ್ರಿಲಿ ಮೊಮ್ಮಗ ಕೊಲೆ ಮಾಡು ಕೇಳಿ ಕರ್ಕ ಬಂದ ಹಾಂ ಜನರ. ನಂಗೆ ಎಚ್ಚರ ಆಯ್ತು. ಎಚ್ಚರ ಕೂಡ ಆ ರಾತ್ರಿಯಲ್ಲೀಗ ಒಂದು ಕಡೆಗೆ ಒಂದು ಮನೆ, ಆ ರಾತ್ರಿಯಲ್ಲೇ ಬೇರೆ ಮನೆಗೆ ಹೋಗೋಲ್ದೆ. ಬೇರೆ ಮನೇಲಿ ಹೋಗಿ ಹೊಲ್ಕೊಂಡು ಮರ್ದಿನ ಸ್ಟೇಷನ್ಗೆ ಬಂದೆ, ಪೊಲೀಸ್ ಸ್ಟೇಷನ್ಗೆ. ಎಂತ ಮಾಡಿದ್ರು ಪೊಲೀಸರು? ಪೊಲೀಸ್ರು ಎಂಥದ್ದು ಮಾಡಲಿಲ್ಲ. ಎಂತ ಆಯ್ತು ಕೇಳಿದ್ರು, ಎಂಥದ್ದು ಮಾಡಲಿಲ್ಲ. ಈಗ ನಿಮ್ಗೆ ಏನಾಗಬೇಕು? ನಂಗೆ ನನ್ನ ಬಂಗಾರ ಒಟ್ಟು ಇತ್ತು. ಬಂಗಾರ ದುಡ್ಡನ್ನ ಒಯ್ದು ಬ್ಯಾಂಕ್ನಲ್ಲಿ, ಚಂದಾವರ ಬ್ಯಾಂಕ್ನಲ್ಲಿ ದುಡ್ಡಿತ್ತು, ಕುಜ್ಜಲ್ಲಿ ಚೋಟ ಇಟ್ಟಲ್ಲಿ ದುಡ್ಡಿತ್ತು. ಅದೊಟ್ಟು ನಂಗೆ ಸಿಕ್ಕಬೇಕು. ಮಗ ತಕಣ್ಣ? ಅದೊಟ್ಟು ಬಂಗಾರ ಇತ್ತು, ಅದೊಟ್ಟು ನಂಗೆ ಸಿಕ್ಕಬೇಕು. ಈಗ ಇವ್ರು ಆಶ್ರಮಕ್ಕೆ ಯಾರು ಬಿಟ್ರು ನಿಮಗೆ? ಆಶ್ರಮದ ಯಾರು ಮಗ? ಯಾರು ನಿಮ್ಮ ಬಿಟ್ಟೋದನು? ಒಳ್ಳೆ ನಾಗಪ್ಪ ಅವರು. ಹೌದಲ್ಲ? ಗೌಡ ಅಂತ, ಇಲ್ಲೇ ಹತ್ತಿರದ ಊರು ಹೆಗಲೆ ಅಂತ. ಈಗ ಒಂದು 3-4 ವರ್ಷದ ಹಿಂದೆ ಅವರ ಅಣ್ಣನ ಮಗ ಇಲ್ಲಿ ಬಿಟ್ಟು ಹೋದ್ರು. ಮನೇಲಿ ಏನೋ ಪ್ರಾಬ್ಲಮ್ ಅದೇ, ನೋಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಯಾರು ಅವ್ರಿಗೆ ಸಾಕೋರಿಲ್ಲ ಅಂತ ಬಿಟ್ಟು ಹೋದ್ರು. ಒಂದು 3-4 ತಿಂಗಳಾದ್ಮೇಲೆ ಮತ್ತೆ ಏನೋ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ರು. ಯಾರ್ಯಾರೋ ಸೇರಿ, ಅವ್ರ ಅಣ್ಣನ ಹುಡುಗ ಮತ್ತೆ ಯಾರೋ ಸೇರಿ ಕಂಪ್ಲೇಂಟ್ ಮಾಡಿದ್ರು. ಪೊಲೀಸ್ ಸ್ಟೇಷನಿಗೆ ಹೋಗಿ ಈಗ ಎಲ್ಲ ಪೊಲೀಸರು ಅವ್ರ ಮಗನಿಗೆಲ್ಲ ಕರೆದು ಸರಿ ಆಗ್ತದೆ, ಸರಿ ನೋಡ್ಕೋತೆ ಅಂತ ಹೇಳಿ ಹೇಳಿದ್ರು. ಮನೆ ಕಳಿಸ್ಕೊಟ್ರು. ಹೋಗಿ ಒಂದು ವಾರದಲ್ಲೇ ಮತ್ತೇನೆಲ್ಲ ಗಲಾಟೆ ಆಯ್ತಂತೆ ಮನೇಲಿ. ತಂಗ ಹೊಟ್ಟೆ ಹಾಕಲಿಲ್ಲ, ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ ಇವ್ರು ಹೇಳ್ತಾ ಇದ್ರು. ಮತ್ತೆ ಒಂದಿನ ರಾತ್ರಿಗೇನೋ ಎಲ್ಲೋ ಮಲ್ಕೊಂಡು ಬೆಳಗ್ಗೆ ಆದ್ಮೇಲೆ ಪೊಲೀಸ್ ಸ್ಟೇಷನಿಗೆ ಬಂದರು. ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿ ಊಟಕ್ಕೇನೋ ದುಡ್ಡು ಕೊಟ್ರಂತೆ, ಇವಳಿಗೆ ಸೀರೆ ತಗೊಳ್ಳೋ ದುಡ್ಡು ಕೊಟ್ರಂತೆ. ಇಲ್ಲಿ ಹೋಗು ನೀನು ಆಶ್ರಮಕ್ಕೆ ಅಂದರು. ಇಲ್ಲಿ ಬಂದು ಉಳಿದೀಗ 3 ವರ್ಷ ಆಯಿತು.